ಜೈ ಹಿಂದ್. ಎಲ್ಲ ನನ್ನ ಅಗ್ನಿವೀರ್ ಟೈಗರ್ಸ್ಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೇಳ್ತಿರ್ತಕ್ಕಂಥ ಕ್ವಶನ್ಸ್. ಜೈ ಹಿಂದ್. ಎಲ್ಲ ನನ್ನ ಅಗ್ನಿವೀರ್ ಟೈಗರ್ಸ್ಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಇದೊಂದು ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರಿ. ಸರ್, ಇಂಡಿಯನ್ ಆರ್ಮಿಯಲ್ಲಿ ನಾವು ಪ್ಯಾರಾ ಕಮಾಂಡೋ ಆಗ್ಬೇಕಾದ್ರೆ ಯಾವ ತರ ಆಗ್ಬೇಕು ಸರ್? ಅದರ ಜೊತೆಗೆ ನಾವು ಇಂಡಿಯನ್ ಆರ್ಮಿಯಲ್ಲಿ ಡ್ರೈವರ್ ಹುದ್ದೆಗೆ ಸೇರ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಸರ್? ಅದರ ಜೊತೆಗೆ ಇಂಡಿಯನ್ ಆರ್ಮಿಯಲ್ಲಿ ಸರ್ ನಾವು ಗನ್ ಡ್ಯೂಟಿ ಮಾಡಬೇಕು, ನಾವು ಮಾಡಿದ್ರೆ ಪ್ಯಾರಾ ಕಮಾಂಡೋ ಮಾಡ್ತೀವಿ ಸರ್, ಇಲ್ಲಾಂದ್ರೆ ಗನ್ ಡ್ಯೂಟಿ ಮಾಡ್ತೀವಿ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ನಾವು ಹೋದ್ರೆ ಇಂಡಿಯನ್ ಆರ್ಮಿಗೆ ನಾವು ಇದನ್ನೇ ಮಾಡೋರು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕ್ವಶನ್ಸ್ ಗಳಿಗೆ ನಾನೊಂದು ಈ ಡೌಟ್ ಅನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಯಾವ ಹುದ್ದೆ ಏನ್ ಕೆಲಸ ಇರ್ತದ ಅನ್ನೋದನ್ನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಇದರಲ್ಲಿ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ. ಪ್ರತಿಯೊಬ್ರು ಕೂಡ ನೋಡ್ಕೊಳ್ರಿ. ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ಈ ಸರಿ 2026ರಲ್ಲಿ ನೀವು ಡಿಫೆನ್ಸ್ ಹುದ್ದೆಗೆ ಸೇರ್ಬೇಕು, ನಾನು ಯಾವ್ದಾದ್ರು ಗೌರ್ಮೆಂಟ್ ಹುದ್ದೆಯನ್ನು ಪಡೆದುಕೊಳ್ಬೇಕು ಅನ್ಕೊಂಡಿದ್ದೀಪ ಅಂದ್ರೆ ನಾನೇ ಗ್ಯಾರಂಟಿ ಕೊಡ್ತೀನಿ, ಪ್ರತಿ ಒಂದು ಅಪ್ಡೇಟು ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಬೇಕು, ನಾನು ಸೇರಲೇಬೇಕು ಯಾವ್ದಾದ್ರು ಒಂದು ಹುದ್ದೆಯನ್ನ. ಸರ್, ನನಗೆ ಎಲ್ಲಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿ ಒಂದು ಅಪ್ಡೇಟ್ ಆಗಿರ್ಲಿ, ಇನ್ಫಾರ್ಮೇಶನ್ ಆಗಿರ್ಲಿ, ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಸೊ ಅಪ್ಡೇಟ್ ಕೊಡ್ತಾನೆ ಇರ್ತೀವಿ. ಓಕೆ, ಆದ ಕಾರಣಕ್ಕೋಸ್ಕರ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಮಿಸ್ ಮಾಡ್ಕೊಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ GD ಅಂತ ಕರೀತಾರೆ ಸರ್ ಟ್ರೇಡ್ಸ್ಮನ್ ಅಂತ ಕರೀತಾರೆ. ಅದ್ರ ಜೊತೆಗೆ ಕ್ಲರ್ಕ್, ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಇರ್ತಾವ ಸರ್. ಈ ಹುದ್ದೆಗಳಲ್ಲಿ ಈ ತರ ಕೆಲಸಗಳೇನು? ನಾವು ಪ್ಯಾರಾ ಕಮಾಂಡೋ ಹಾಕ್ಬೇಕಂದ್ರೆ ಅರ್ಜಿಯನ್ನ ಹಾಕುವಾಗ ಪ್ಯಾರಾ ಕಮಾಂಡೋ ಅಂತ ಹಾಕ್ಬೇಕಾ ಸರ್? ಅದ್ರ ಬಗ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಕೊಡು ಅಂತ ಕಾರಣಕ್ಕೋಸ್ಕರ ಪ್ರತಿಯೊಂದು ನಮ್ಮ ಎಸ್ಪಿರೆಂಟ್ಸ್ಗೆ ಕೇಳುವಂತ ಜೋಶಿಸೋ ಒಂದು ಖುಷಿ ಇದೆಯಲ್ಲ, ನಾನು ಇನ್ನೂ ಸೈನ್ಯಕ್ಕೆ ಸೇರ್ಕೊಂಡಿಲ್ಲ ಆದ್ರೂ ಕೂಡ ನಾನು ಈ ಹುದ್ದೆಗೆ ಸೇರ್ಕೊಳ್ಬೇಕಂತ ಕನಸನ್ನ ಕಟ್ಕೊಂಡಿದ್ದಿಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟು. ಓಕೆ, ಇಲ್ಲಿ ನೋಡ್ಕೊಡ್ರಿ, ನೀವು ಪ್ಯಾರಾ ಕಮಾಂಡೋ ಯಾವ ತರ ಆಗ್ಬೋದು, ಡ್ರೈವರ್ ಯಾವ ತರ ಆಗ್ಬೋದು ಅನ್ನೋದನ್ನ ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಅಗ್ನಿವೀರ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇವಾಗ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಆಗಿದೆ. 45 ದಿನಗಳ ಕಾಲಾವಕಾಶ ಇದೆ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿ 3-4 ಡೇಸ್ ಆಯ್ತು. ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 1 ಜುಲೈ 2005 ಹಿಡಿದು 1 ಜುಲೈ 2009 ಒಳಗಡೆ ನೀವೇನಾದ್ರೂ ಜನಿಸಿದ್ರಿಯಪ್ಪ ಅಂದ್ರೆ 17 ಯಂತ್ರ ಹಿಡಿದು 22 ಏಜ್ ಒಳಗಡೆ ನೀವೇನಾದ್ರೂ ಇದ್ರಿಯಪ್ಪ ಅಂತಂದ್ರೆ, ಈ ಡೇಟ್ ಆಫ್ ಬರ್ತ್ ಒಳಗಡೆ ಇದ್ರಿ ಅಂದ್ರೆ, ಸರ್ ನನ್ನ ಹೈಟ್ ಬಂದ್ಬಿಟ್ಟು 162 ಸೆಂಟಿಮೀಟರ್ ಇದೆ, 165 ಸೆಂಟಿಮೀಟರ್ ಇದೆ, 166 ಸೆಂಟಿಮೀಟರ್ ಇದೆ ಸರ್, ನಾನು ಕೂಡ ಸೈನ್ಯಕ್ಕೆ ಸೇರ್ಬಹುದಾ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಸರ್ ಬಾಯ್ಸ್ಗೆ ಮಾತ್ರ ಹೇಳ್ತೀರಾ, ಗರ್ಲ್ಸ್ಗೆ ಇಲ್ಲ. ಓಕೆ ಮಹಿಳೆಯರೇ, ನಿಮ್ಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಸಾಕಷ್ಟು ಜಾಬ್ ನಲ್ಲಿ ಕೂಡ. ಆದ್ರೆ ನಮ್ಮ ಇಂಡಿಯನ್ ಆರ್ಮಿ ಕೂಡ ನೀವು ಗನ್ನನ್ನ ಹಿಡಿಯಬಹುದು. ಓಕೆ, ನಿಮ್ಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ, ಬಟ್ ನೀವು ಕೂಡ ಮಿಸ್ ಮಾಡಕ್ ಹೋಗ್ಬೇಡ್ರಿ, ನೀವು ಕೂಡ ಅರ್ಜಿಯನ್ನ ಹಾಕೊಳ್ರಿ. ಓಕೆ ಸರ್, ಅರ್ಜಿಯನ್ನು ಹಾಕೋಕೆ ಏನೆಲ್ಲ ಬೇಕಾಗುತ್ತಾ? 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬೇಕು, SSLC ಮಾರ್ಕ್ಸ್ ಕಾರ್ಡ್ ಆದ್ಮೇಲೆ ಆಧಾರ್ ಕಾರ್ಡ್ ಬೇಕು, ನೆಕ್ಸ್ಟ್ ಫೋನ್ ನಂಬರು, ಜಿಮೇಲ್ ID, ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟು ದಾಖಲಾತಿಗಳು ನಿನ್ನ ಹತ್ರ ಇದ್ರೆ ಇವತ್ತೇ ಹೋಗು ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು, ಸರ್ ನಾನು ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ ಕರೆದಿದ್ದಾರೆ, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕೊಡಿ ಅಂತ ಕೇಳಿದ್ರೆ ಕೇವಲ 250 ರೂಪಾಯಿ ಫೀಸ್ ತಗೊಳ್ತಾರೆ. ಅಪ್ಲಿಕೇಶನ್ ಹಾಕೋದು ಎಷ್ಟು ಚಾರ್ಜ್ ಅನ್ನು ಮಾಡ್ತಾರಲ್ಲ ಅದನ್ನ ಹಾಕ್ಬಿಟ್ಟು 1 ಮಂತ್ ರೀಚಾರ್ಜ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ ಹಾಕು. ಈ ಸರಿ ಪಕ್ಕ ನೀನು ಕೂಡ ಇಂಡಿಯನ್ ಆರ್ಮಿ ವರ್ದಿಯನ್ನ ಹಾಕೊಳ್ತೀಯ. ಓಕೆ ಸರ್, GD ಇದೆ, ಟ್ರೇಡ್ಮನ್ ಇದೆ ಸರ್, ನಾನು 7th ಪಾಸ್ ಆಗಿದ್ದೀನಿ, PUC SSLC ಕಂಪ್ಲೀಟ್ ಆಗಿಲ್ಲ ಸರ್, 10ನೇ ತರಗತಿಯಲ್ಲಿ ನಾನು 2 ಸಬ್ಜೆಕ್ಟ್ ಬ್ಯಾಕ್ ಇದಾವೆ, ಆದ್ರೂ ಕೂಡ ನೀನು ಇಂಡಿಯನ್ ಆರ್ಮಿಗೆ ಸೇರ್ಕೊಳ್ಬಹುದು. 8ನೇ ತರಗತಿ ಪಾಸ್ ಆಗಿದೆಯಾ, ಜಸ್ಟ್ ಇವತ್ತೇ ಹೋಗು, ನಿನ್ನ 8ನೇ ತರಗತಿ ಎಲ್ಲಿ ಮುಗಿಸಿದೆಯಾ ಅಲ್ಲಿ 8ನೇ ತರಗತಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಬರ್ಸ್ಕೊಂಡು ಬಂದು ಅಪ್ಲಿಕೇಶನ್ ಅನ್ನು ಹಾಕು. ಮೇಲೆ ಟ್ರೇಡ್ಮನ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೀನು ಟ್ರೇಡ್ಮನ್ ಹುದ್ದೆಯ ಕೆಲಸ ಏನು ಸರ್? ಟ್ರೇಡ್ಮನ್ ಹುದ್ದೆಯ ಕೆಲಸ ಬಂದ್ಬಿಟ್ಟು ಒಳಗಡೆ ನಿನಗೆ ಸಾಕಷ್ಟು ಟ್ರೇಡ್ ಹುದ್ದೆಗಳಿರ್ತಾವೆ, ಕುಕ್ಕಿಂಗ್ ಇರ್ತದ, ನೆಕ್ಸ್ಟ್ ಅದೇ ತರನಾಗಿ ಟೋಟಲಿ ನಿನಗೆ ಆಲ್ಮೋಸ್ಟ್ ಆಲ್ ಹೆಲ್ಪಿಂಗ್ ವರ್ಕ್, ಸೊ ಯಾವುದೇ ಒಂದು ಹೆಲ್ಪಿಂಗ್ ವರ್ಕ್ ಅನ್ನ ಕೊಡ್ತಾರೆ. ಸೊ ನೀವು ಆ ವರ್ಕ್ ಅನ್ನ ಮಾಡ್ಬೋದು. ಸೊ ಗನ್ ಡ್ಯೂಟಿ ಇರಲ್ಲ ಸರ್, ನನಗೆ ಅನ್ನಕ್ಕೆ ಹೋಗ್ಬೇಡ, ಗನ್ ಡ್ಯೂಟಿ ಹಾಕ್ತಾರೆ, ಗೇಟ್ ಡ್ಯೂಟಿನ ಹಾಕ್ತಾರೆ, ಗನ್ ಡ್ಯೂಟಿನ ಹಾಕ್ತಾರೆ ಅನ್ಕೊಳಕ್ ಹೋಗ್ಬೇಡ. ಸರ್ ನಾನು ಟ್ರೇಡ್ಮನ್ ಆದ್ರೆ ನನಗೆ ಗನ್ ಕೊಡೋದಿಲ್ಲ ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡ, ನಿನಗೂ ಕೂಡ ಗನ್ ಡ್ಯೂಟಿ ಇರ್ತದ. ಬಟ್ ಯಾವುದೇ ಒಂದು ನೌಕರಿ ಆಗಲಿ ಸೇರ್ಕೊಳಕ್ ಟ್ರೈ ಮಾಡು. 8th ಮೇಲೆ ಪಾಸ್ ಆಗಿದೆ ಅಂದ್ರೆ ಟ್ರೇಡ್ಮನ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೊ. ನೆಕ್ಸ್ಟ್ ಸರ್ ನಾನು 10th ಪಾಸ್ ಆಗಿದ್ದೀನಿ, ನಾನು ಕೂಡ ಟ್ರೇಡ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾ? ಓಕೆ ಸ್ನೇಹಿತರೆ, SSLC ಮೇಲೆ GD ಜನರಲ್ ಡ್ಯೂಟಿ, ಇದು ಗನ್ ಡ್ಯೂಟಿ ಆಗಿರ್ತದ, ಜನರಲ್ ಡ್ಯೂಟಿ ಗನ್ ಡ್ಯೂಟಿ ಆಗಿರ್ತದ.
ಏಳ್ತ್ ಸರ್ ನಾನು ಅದರ SSLC ಮೇಲೆ ನಾನು ಟ್ರೇಡ್ ಮನ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೀನು ಕೂಡ ಟ್ರೇಡ್ ಮನ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. GD ಗನ್ ಡ್ಯೂಟಿ ಕಂಟಿನ್ಯೂಸ್ ಆಗಿ ಗನ್ ಡ್ಯೂಟಿನೇ ಕೊಡ್ತಾರೆ ನಿಮಗೆ. ಸರ್ ಡ್ರೈವರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಡ್ರೈವರ್ ಆಗ್ಬೇಕಂದ್ರೆ ಇವಾಗ ಅಪ್ಲಿಕೇಶನ್ ಹಾಕುವಾಗ ಲೈಟ್ ಮೋಟಾರ್ ವೆಹಿಕಲ್ ಅಂಡ್ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ನಿನ್ನ ಹತ್ರ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದೆ ಆಪ್ಷನ್. ಇದ್ರೆ ಅಲ್ಲಿ ಅಪ್ಲೋಡ್ ಮಾಡು. ಇರ್ಲಿಲ್ಲ ಅಂದ್ರೂ ಕೂಡ ನಾನು ಒಳಗಡೆ ಹೋಗಿ ಡ್ರೈವರ್ ಆಗ್ಬೋದಾ ಸರ್? ಓಕೆ, MT ಡ್ರೈವರ್ ಅಂತ ಒಳಗಡೆ ಹೋದ್ಮೇಲೆ ನೀನು ಡ್ರೈವರ್ ಹುದ್ದೆಗೆ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಅಡ್ವಾನ್ಸ್ ಆಗಿ ಅವರು ತರಬೇತಿಯನ್ನ ಕೊಡ್ತಾರೆ. ಡ್ರೈವಿಂಗ್ ಮಾಡೋಕೆ ತರಬೇತಿಯನ್ನು ಕೊಟ್ಟು ಲೈಸೆನ್ಸ್ ಮಾಡಿಸಿ ನಿನ್ನ ಡ್ರೈವರ್ ಹುದ್ದೆಗೆ ಸೆಲೆಕ್ಷನ್ ಆಗ್ಬೋದು. ನಿನ್ನ ಹತ್ರ ಆ ಥರ ಎಬಿಲಿಟಿ ಇದೆ ಅಂದ್ರೆ, ಆ ಥರ ನಾಲೆಜ್ ಇತ್ತು, ನಾನು ಡ್ರೈವಿಂಗ್ ಮಾಡೋಕೆ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಅವರಾಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಡ್ರೈವಿಂಗ್ ಫೀಲ್ಡ್ ಒಳಗಡೆ ಇಂಟ್ರೆಸ್ಟ್ ಇತ್ತು, ನೀನು ಪರ್ಫೆಕ್ಟ್ ಹೊಡಿತಿದ್ದೆ ಅಂದ್ರೆ ನಿನಗೆ MT ಡ್ರೈವರ್ ಅಂತ ಡ್ರೈವರ್ ಹುದ್ದೆನ ಕೊಡ್ತಾರ. ಅದಾದ್ಮೇಲೆ ಸರ್ ಈಗ ನಾನು ಟೆಕ್ನಿಕಲ್ ಆಗ್ಬೇಕು ಸರ್, ನಾನು ಗಾಡಿ ರಿಪೇರಿ ಮಾಡೋದು ಆ ಥರ ಎಲ್ಲ ಮಾಡ್ಬೇಕು ಸರ್, ನನಗೂ ಕೂಡ ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇದೆ ಸರ್, ನಾನು ಡಿಪ್ಲೊಮಾ ಓದಿದ್ದೀನಿ, ITI ಓದಿದ್ದೀನಿ ಸರ್, ನಾನು ಅದೇ ಇಂಟ್ರೆಸ್ಟ್ ಇದೆ ಅನ್ನೋರು ITI ಮತ್ತು ಡಿಪ್ಲೊಮಾ ಮುಗಿದಿರ್ತಕ್ಕಂಥ ಸೈನ್ಸ್ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 165 ಸೆಂಟಿಮೀಟರ್ ಹೈಟ್ ಇರ್ತದ. ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಂದ್ರೆ ಆರ್ಟ್ಸ್ ಬರಲ್ಲ, ಕಾಮರ್ಸ್ ಬರೋದಿಲ್ಲ, ಜಸ್ಟ್ ಸೈನ್ಸು, ಡಿಪ್ಲೊಮೊ, ITI ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಟೆಕ್ನಿಕಲ್ ಅಂದ್ರೆ ಏನೇ, ಇಂಡಿಯನ್ ಆರ್ಮಿ ವೆಹಿಕಲ್ಸ್ಗಳಿರ್ತಾವೆ, ಇಂಡಿಯನ್ ಆರ್ಮಿ ಹೆಲಿಕಾಪ್ಟರ್ಸ್ಗಳಿರ್ತಾವೆ, ಏವಿಯೇಷನ್ ಅಂತ ಬರುತ್ತೋ, ಟೆಕ್ನಿಕಲ್ ಅಲ್ಲಿ ಏವಿಯೇಷನ್ ಅಂತ ಬರುತ್ತೋ, ಅದು ಟೆಕ್ನಿಕಲ್ ಸೆಂಟರ್ ಬಂದ್ಬಿಟ್ಟು EME ಎಲೆಕ್ಟ್ರಾನಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ ಆ ಟ್ರೈನಿಂಗ್ ಸೆಂಟರ್ದಲ್ಲಿ ನಿಮ್ಗೆ ಟೆಕ್ನಿಕಲ್ ವಿದ್ಯಾರ್ಥಿಗಳನ್ನ ತುಂಬಿಕೊಳ್ತಾರೆ. ಅದರ ಜೊತೆಗೆ ಇನ್ನಷ್ಟು ಬಂದ್ಬಿಟ್ಟು ಸಿಗ್ನಲ್ ಸೆಂಟರ್ಗಳು ಗೋವಾದಲ್ಲಿದೆ, ಜಬಲ್ಪುರದಲ್ಲಿ ಸಿಗ್ನಲ್ ಸೆಂಟರ್ಗಳಿದಾವೆ, ಅಲ್ಲಿ ನಿಮ್ಮನ್ನ ಫಿಲ್ಅಪ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ AOC ದಲ್ಲಿ ಆರ್ಮಿ ಆರ್ಡಿನೆನ್ಸ್ ಪ್ರೂಫ್ ಅಂತಿದೆ, ಸೊ ಅಲ್ಲಿ ಕೂಡ ನಿಮ್ಮ ಟೆಕ್ನಿಕಲ್ ವಿದ್ಯಾರ್ಥಿಗಳನ್ನ ಫಿಲ್ಅಪ್ ಮಾಡ್ಕೊಳ್ತಾರೆ. ಟ್ರೈನಿಂಗ್ ಸೆಂಟರ್ಗಳು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಸರ್ ನೆಕ್ಸ್ಟ್ ಇದರಲ್ಲಿ ಟೆಕ್ನಿಕಲ್ದಲ್ಲಿ ನಿಮ್ಗೆ ವೆಹಿಕಲ್ ರಿಪೇರಿ ಮಾಡಕ್ಕೆ ಹಚ್ತಾರೆ. ವೆಹಿಕಲ್ ಏನಾದರೂ ಪ್ರಾಬ್ಲಮ್ ಆಯ್ತಂದ್ರೆ ವೆಹಿಕಲ್ ರಿಪೇರಿ ಮಾಡೋದಿರುತ್ತೆ. ಹೆಲಿಕಾಪ್ಟರ್ ಪ್ರಾಬ್ಲಮ್ ಇತ್ತಂದ್ರೆ ಏವಿಯೇಷನ್ ವಿದ್ಯಾರ್ಥಿಗಳು ಅದನ್ನ ಹೆಲಿಕಾಪ್ಟರ್ನ ವರ್ಕ್ ಮೇಂಟೆನೆನ್ಸ್ ಮಾಡೋದು, ಏನಾದರೂ ಇಂಡಿಯನ್ ಆರ್ಮಿ ವೆಹಿಕಲ್ಗಳು ಏನಾದರೂ ತೊಂದರೆ ಆದರೂ ನೀವು ಟೆಕ್ನಿಷಿಯನ್ ಆಗಿ ವರ್ಕ್ ಇರ್ತದೆ, ಸೊ ಅದನ್ನ ನೀವು ಮಾಡಬೇಕು ಟೆಕ್ನಿಕಲ್ ವಿದ್ಯಾರ್ಥಿಗಳು ಕ್ಲಿಯರ್ ಆಯಿತು. ನೆಕ್ಸ್ಟ್ ಸರ ಈಗ ನಾವು ಕ್ಲರ್ಕ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಂತ ಮಾಡಿದ್ವಿ ಸರ್. ನಮ್ಮ PUC ಯಲ್ಲಿ 60% ಅಗ್ರಿಗೇಟ್ ಅನ್ನು ಹೊಂದಿದ್ವಿ ಸರ್. ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ 50 ಮಾರ್ಕ್ಸ್ ಅನ್ನು ತಗೊಂಡಿದ್ವಿ. ನಾವು ಕ್ಲರ್ಕ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಂತ ಮಾಡಿದ್ವಿ. ಬಟ್ ನಮ್ದು 162 ಸೆಂಟಿಮೀಟರ್ ಹೈಟ್ ಇದೆ ಸರ್. ನಾವು ಬರ್ತಾ ಓಕೆ, ನೀನು ಕೂಡ ಕ್ಲರ್ಕ್ ಆಗಿ ಹುದ್ದೆಯನ್ನು ಸಲ್ಲಿಸಬಹುದು. ಕ್ಲರ್ಕ್ ಆಗಿ ಅಂದ್ರೇನೆ, ಸೊ ಈ ತರಹದ ಆಫೀಸ್ನಲ್ಲಿ ಟೇಬಲ್ ಮೇಲೆ ಕುತ್ಕೊಂಡು ಯಾರು ಎಷ್ಟು ಲೀವ್ ಹೋಗಿದ್ದಾರೆ, ಎಷ್ಟು ವಾಪಸ್ ಯಾವಾಗ ಬಂದಿದ್ದಾರೆ, ನೆಕ್ಸ್ಟ್ ಅವ್ರಿಗೆ ಸ್ಯಾಲ್ರಿ ಯಾವ ಥರ ಕೊಡಬೇಕು, ಅವ್ರದ್ದು ಸ್ಯಾಲ್ರಿ ಸೆಂಡ್ ಮಾಡೋದಾಯಿತು. ನೆಕ್ಸ್ಟ್ ಅದರ ಜೊತೆಗೆ ಅವ್ರು ಸುಟ್ಟಿಗೆ ಹೋಗಿ ಬಂದ ಮೇಲೆ ಸೊ ಎಲ್ಲನೂ ಕೂಡ ಲೀವಿಂಗ್ ಆಯಿತು, ಪ್ರತಿಯೊಂದು ಆಫೀಸಿಯಲ್ ವರ್ಕ್ ಆಯಿತು. ನೆಕ್ಸ್ಟ್ ಇಂಡಿಯನ್ ಆರ್ಮಿ ರಿಕ್ರೂಟ್ಮೆಂಟನ್ನು ನಡೆಸೋ ಟೈಮ್ದಲ್ಲಿ ನಿಮ್ಮ ಆಧಾರ್ ಕಾರ್ಡು ಎಲ್ಲ ಅಡ್ಮಿಟ್ ಕಾರ್ಡನ್ನು ಚೆಕ್ ಮಾಡ್ತಾ ಇರ್ತಾರಲ್ಲ, ಸೊ ಅವೆಲ್ಲರೂ ಕೂಡ ಕ್ಲರ್ಕ್ ಇರ್ತಕ್ಕಂಥವ್ರು. ಗೊತ್ತಾಯ್ತಾ? ಕ್ಲರ್ಕ್ ಇದ್ರಪ್ಪ ಅಂದ್ರೆ ನಿಮ್ಗೆ ಗನ್ ಡ್ಯೂಟಿ ಇರೋದಿಲ್ಲ, ಸೊ ಗನ್ ಮಾತ್ರ ಕೊಡ್ತಾರೆ, ಹಂಗೇನಿಲ್ಲ. ಸೊ ಗನ್ ಡ್ಯೂಟಿ ಇರೋದಿಲ್ಲ, ಆರಾಮ್ಸೆ ಆಗಿ ಆಫೀಸಿಯಲ್ ಮುಖಾಂತರ ಡ್ಯೂಟಿಯನ್ನ ಮಾಡಬಹುದು ಕ್ಲರ್ಕ್ ವಿದ್ಯಾರ್ಥಿಗಳು. ಗೊತ್ತಾಯ್ತಾ? ಕ್ಲರ್ಕ್ ಅಂದ್ರೆ ಆಫೀಸಿಯಲ್ ವರ್ಕ್ ಇರ್ತದ. ನೆಕ್ಸ್ಟ್ ಸರ್ ನರ್ಸಿಂಗ್ ಅಸಿಸ್ಟೆಂಟ್ ಅಂದ್ರೆ ಏನು ಸರ್? ನರ್ಸಿಂಗ್ ಅಸಿಸ್ಟೆಂಟ್ ಅಂದ್ರೆ ಸೊ ನೀವು ಡಾಕ್ಟರ್ಗಳು, ಓಕೆ, ಡಾಕ್ಟರ್ಗಳು ನಿಮ್ದು ಬಂದ್ಬಿಟ್ರು ಟ್ರೈನಿಂಗ್ ಸೆಂಟರ್ ಎಲ್ಲಿ ಇರ್ತದ, ಲಕ್ನೋದಲ್ಲಿ AMC ಆರ್ಮಿ ಮೆಡಿಕಲ್ ಕಾರ್ಪ್ಸ್ ಅಂತ ಹೇಳ್ಕೇಸಿಂದ ನಿಮ್ಮ ಟ್ರೈನಿಂಗ್ ಸೆಂಟರ್ ಯಾರೋ AMCದಲ್ಲಿ. AMC ಯಾರು ಹಾಕ್ಬಹುದು? ಓನ್ಲಿ ಸೈನ್ಸ್ ಸ್ಟೂಡೆಂಟ್, ಬಯೋಲಜಿ ಇರಬೇಕು ಕಂಪಲ್ಸರಿಯಾಗಿ. ಸೈನ್ಸ್ ಸ್ಟೂಡೆಂಟ್ ಮಾತ್ರ ನರ್ಸಿಂಗ್ ಅಸಿಸ್ಟೆಂಟ್ಗೆ ಅರ್ಜಿಯನ್ನು ಹಾಕಕ್ಕೆ ಬರ್ತದೆ. ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ ಇರ್ತದೆ. ನರ್ಸಿಂಗ್ ಅಸಿಸ್ಟೆಂಟು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ ಇರ್ತದೆ. ಸೊ ಈ ಹುದ್ದೆಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರ್ತದೆ. ಸೊ ಇಷ್ಟೆಲ್ಲ ನಿಮ್ಗೆ ಗೊತ್ತಾಯ್ತು. ನೀವು ಡಾಕ್ಟರ್ ಅಪ್ಪ ಅಂದ್ರೆ ನಿಮ್ಗೆ ಇಂಡಿಯನ್ ಆರ್ಮಿದಲ್ಲಿ ಮೆಡಿಕಲ್ ಏನ್ ಚೆಕ್ ಮಾಡ್ತಾರಲ್ಲ, ಇವಾಗ ನೀವು ಮೂಡುದ್ರಿಯಲ್ಲಿ ರ್ಯಾಲಿ ನಡೀತಿ, ನಿಮ್ ಮೆಡಿಕಲ್ ಚೆಕ್ ಮಾಡಿರ್ತಕ್ಕಂಥವ್ರು ಯಾರು? AMC ದವರೇ, ಆರ್ಮಿ ಮೆಡಿಕಲ್ ಕಾರ್ಪ್ಸ್ ದವರೇ ನಿಮ್ಮ ಮೆಡಿಕಲ್ ಅನ್ನು ಚೆಕ್ ಮಾಡಿದಾರ. ನೆಕ್ಸ್ಟ್ ನೀವು ಕೂಡ ಅದರಲ್ಲಿ ಸೆಲೆಕ್ಷನ್ ಆದ್ರಿಯಪ್ಪ ಅಂತಂದ್ರೆ ನಾಳೆ ಎಲ್ಲಾದ್ರೂ ರ್ಯಾಲಿ ಇದ್ರೆ ನೀವು ಮೆಡಿಕಲ್ ಚೆಕ್ ಮಾಡ್ಬೋದು. ಅದ್ರ ಜೊತೆಗೆ ಆರ್ಮಿಯಲ್ಲಿ ಏನಾದರೂ ತೊಂದರೆಗಳಾಯಿದ್ರೆ, ಸೊ ಯಾರಿಗಾದ್ರೂ ಏನಾದರೂ ಇಂಜುರಿ ಆಯ್ತಂದ್ರೆ ಬರ್ತಕ್ಕಂಥವ್ರು ಯಾರು? ಫಸ್ಟು AMC ದವರೇ, ಆರ್ಮಿ ಮೆಡಿಕಲ್ ಕಾರ್ಪ್ಸ್. ಓಕೆ ಸರ್, ಇದ್ರ ಬಗ್ಗೆ ಎಲ್ಲ ಗೊತ್ತಾಯ್ತು. ನಮಗೆ ಬೇಕಾಗಿರೋದೇನು ಸರ್? ಪ್ಯಾರಾ ಕಮಾಂಡೋ ರೀ. ಸೊ ಪ್ಯಾರಾ ಕಮಾಂಡೋ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸರ್ ನೀವು. ನಾವು ಕಾಯ್ತಿರೋದೇ ಆ ಕಾರಣಕ್ಕೋಸ್ಕರ. ನೀನು ಪ್ಯಾರಾ ಕಮಾಂಡೋ ಆಗಬೇಕು ಅಂದಿ ಅಂದ್ರೆ ಈ ಸರಿ ಅಗ್ನಿವೀರದಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ಬೇಕು. ಎಕ್ಸಾಮ್ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ಬೇಕು.
ಅದಾದ್ಮೇಲೆ ಎಕ್ಸಾಮ್ ಪಾಸ್ ಆದಮೇಲೆ ಫಿಸಿಕಲ್ಗೆ ಹೋಗ್ತೀಯ. ಫಿಸಿಕಲ್ಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು, ನಿನ್ನ ಹತ್ರ ಎಕ್ಸಲೆಂಟ್ ರನ್ನಿಂಗ್ ಇರಬೇಕು. ಅದಾದ ನಂತರ ನಿನ್ನ ಹತ್ರ ಪುಲಪ್ಸ್ 10 ಪುಲಪ್ಸ್ ಅನ್ನು ಹೊಡೆದಿರಬೇಕು. ನಿನ್ನ ಮೆಡಿಕಲ್ ಫ್ರೆಶ್ ಆಗಿರಬೇಕು. ಜಸ್ಟ್ ಕರೆಕ್ಟಾಗಿ 77 to 82 ಇರಬೇಕು. ಅಕಸ್ಮಾತ್ 1 ಸೆಂಟಿಮೀಟರ್ ಏನಾದರೂ ಕಡಿಮೆ ಇತ್ತಂದ್ರೆ ಸೊ ನಿನಗೆ ಅವಕಾಶ ಇಲ್ಲ. ಎಕ್ಸಲೆಂಟ್ ಇಲ್ಲ. ಸೆಕೆಂಡ್ ಗ್ರೂಪ್ ಹೊಡೆದಿದ್ದಿ ಅಂದ್ರೂ ಅವಕಾಶ ಇಲ್ಲ. ಪುಲಪ್ಸ್ನಲ್ಲಿ 10 ಹೊಡಿಬದ್ದಿ 9 ಹೊಡೆದಿದ್ದೆ ಅಂದ್ರೂ ಕೂಡ ನಿನಗೆ ಪ್ಯಾರಾ ಸೆಲೆಕ್ಷನ್ ಇಲ್ಲ. ಸರ್ ನಾನು ಎಲ್ಲನೂ ಕೂಡ ಎಕ್ಸಲೆಂಟ್ ಹೊಡೆದೆ ಸರ್, ರನ್ನಿಂಗ್ ಎಕ್ಸಲೆಂಟ್ ಹೊಡೆದೆ, ಫುಲ್ಅಪ್ಸ್ ಎಕ್ಸಲೆಂಟ್ ಹೊಡೆದೆ, ಚೆಸ್ಟು ಕರೆಕ್ಟ್ ಬಂತು ಸರ, ವೇಟು ಕರೆಕ್ಟ್ ಬಂತು ಸರ, ಇನ್ನು ಬಂದ್ಬಿಟ್ಟು ನನ್ನ ಹೈಟು ಕೂಡ ಕರೆಕ್ಟ್ ಬಂದಿದೆ ಸರ್, ಒಂದು 66 ಸೆಂಟಿಮೀಟ್ರು. ನನ್ನ ಮೆಡಿಕಲ್ನಲ್ಲಿ 1 ಪಾಯಿಂಟನ್ನು ಬರೆದಿದ್ದಾರೆ ಸರ್, ನಾನು ಪ್ಯಾರಾ ಸೆಲೆಕ್ಷನ್ಗೆ ಆಗ್ಬೋದಾ? ಇಲ್ಲ, ನಿನಗೆ ಪ್ಯಾರಾ ಸೆಲೆಕ್ಷನ್ಗೆ ಅವಕಾಶ ಕೊಡೋದಿಲ್ಲ. ಫಿಸಿಕಲ್ ಎಕ್ಸಲೆಂಟ್ ಇತ್ತು, ಮೆಡಿಕಲ್ ಕೂಡ ಫ್ರೆಶ್, ಗ್ರೌಂಡ್ ಫಿಟ್ ಏನಾದರೂ ಮೆಡಿಕಲ್ ಫ್ರೆಶ್ ಆಗಿದೆಯಾ ಅಂದರೆ ನಿನಗೆ ವ್ಯಾಲಂಟ್ರಿ ಅಂತರ್ಕಿಶಂದ ಒಂದು ಫಾರ್ಮನ್ನು ಫಿಲ್ಅಪ್ ಮಾಡೋ ಕೊಡ್ತಾರೆ. ಸೊ ಆ ಫಾರ್ಮನ್ನು ಫಿಲ್ಅಪ್ ಮಾಡಿಬಿಟ್ಟು ರ್ಯಾಲಿ ಮುಗಿದು ಮರುದಿನಾನೇ ನಿನಗೆ ಪ್ಯಾರಾ ಸೆಲೆಕ್ಷನನ್ನು ಕಂಡಕ್ಟ್ ಮಾಡ್ತಾರೆ. ಎಲ್ಲಿ ರ್ಯಾಲಿ ಇರ್ತದಲ್ಲ ಅಲ್ಲಿ ಪ್ಯಾರಾ ಸೆಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ. 5 ಕಿಲೋಮೀಟರ್ ರನ್ನಿಂಗ್ ಓಡಬೇಕು. ಎಷ್ಟು? 5 ಕಿಲೋಮೀಟರ್ ರನ್ನಿಂಗನ್ನು 21 ನಿಮಿಷದಲ್ಲೇ ಕವರ್ ಮಾಡಬೇಕು. ನೆಕ್ಸ್ಟ್ ಫುಲ್ಅಪ್ಸ್ 10 ಹೊಡಿಬೇಕು, ಸಿಟಪ್ಸ್ 40 ಹೊಡಿಬೇಕು 1 ನಿಮಿಷದಲ್ಲಿ. ಸೊ ಈ ಥರದ ಎಲ್ಲ ಸಿಟಪ್ಸ್ ಆಯಿತು, ಮತ್ತೆ ಅದರದ ಊಟಕ್ಕೆ ಪಟ್ಟಿಗೆ ಇರ್ತಾವೆ, ಅವೆಲ್ಲನೂ ಕೂಡ ಟೆಸ್ಟ್ ಈಸಿಯಾಗಿರ್ತಾವೆ. ಮೇನ್ ಟಾರ್ಗೆಟ್ ಏನು ಮಾಡಬೇಕು, ಸಿಟಪ್ಸ್ ಪ್ರಾಕ್ಟೀಸ್ ಮಾಡು, ರನ್ನಿಂಗ್ ಹಾರ್ಡ್ ಪ್ರಾಕ್ಟೀಸ್ ಮಾಡು, ಫುಲ್ಅಪ್ಸ್ ಪ್ರಾಕ್ಟೀಸ್ ಮಾಡು. ಇವೆಲ್ಲನೂ ಕೂಡ ಫಾಸ್ಟ್ ಮಾಡ್ಕೊಂಡಿಯಪ್ಪ ಅಂತಂದರೆ ನಿನಗೆ ಪ್ಯಾರಾ ಸೆಲೆಕ್ಷನ್ಗೆ ಫೈನಲ್ ಒಂದು ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟ್ನಲ್ಲಿ ನಿನ್ನ ನೇಮ್ ಇತ್ತಪ್ಪ ಅಂದರೆ ನಿನ್ನ ಟ್ರೈನಿಂಗ್ ಹೋಗೋದೇ ಪ್ಯಾರಾ ಕಮಾಂಡೋ ಆಗಿ ಟ್ರೈನಿಂಗ್ ಹೋಗ್ತೀಯ. ಗೊತ್ತಾಯ್ತಾ? ಪ್ಯಾರಾ ಕಮಾಂಡೋ ಆಗಬೇಕಂದ್ರೆ ಈಗಿಂತ್ರನ ಎಫರ್ಟ್ ಹಾಕು, ಪಕ್ಕ ಸೆಲೆಕ್ಷನ್ ಆಗೇ ಆಗ್ತೀಯ. ಸೊ ನಾನು ಗ್ಯಾರಂಟಿ ಕೊಡ್ತೀನಿ, ಪ್ರಯತ್ನವನ್ನು ಯಾವತ್ತೂ ಕೂಡ ಬಿಡಕ್ಕೆ ಹೋಗ್ಬೇಡ. ಯಾವ ಥರ ಪ್ಯಾರಾ ಸೆಲೆಕ್ಷನ್ ಆಗಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈಗಿಂತ್ರನೇ ಎಕ್ಸಾಮ್ ಜೊತೆಗೆ ಫಿಸಿಕಲ್ಲು ಕೂಡ ಎಫರ್ಟ್ ಹಾಕಕ್ಕೆ ಸ್ಟಾರ್ಟ್ ಮಾಡು. ಒಳ್ಳೇದಾಗಲಿ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಅಪ್ಲಿಕೇಶನ್ ಹಾಕೊಡ್ರಿ, ಅಪ್ಲಿಕೇಶನನ್ನು ಬಿಡಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಅಪ್ಲಿಕೇಶನ್ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಎಷ್ಟೇ ತ್ರಾಸಾದರೂ ಕೂಡ ಸರ್ ನಾನು GD ಬರ್ತದೆ ಸರ್, ಒಂದೇ ವಿದ್ಯಾರ್ಥಿ 2 ಅಪ್ಲಿಕೇಶನ್ಗಳನ್ನು ಹಾಕ್ಬೋದಾ? GD ಟ್ರೇಡ್ಮನ್ ಕೂಡ ಆಗ್ಬೋದು. ಸೈನ್ಸ್ ವಿದ್ಯಾರ್ಥಿಗಳು GD ಟ್ರೇಡ್ಮನ್ ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದ್ರ ಜೊತೆಗೆ ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಫೀಸ್ ಎಲ್ಲದಕ್ಕೂ ಕೂಡ ಸಪ್ರೇಟ್ ಆಗಿರ್ತಕ್ಕಂಥ ಫೀಸನ್ನು ಕಟ್ಟಬೇಕಾಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಫೀಸ್ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಅಂತ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡ್ರಿ. ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಅಪ್ಲಿಕೇಶನ್ ಅನ್ನ ಡಿಲೀಟ್ ಮಾಡಿ ಮತ್ತೆ ಹೊಳೆ ಹಾಕಬೇಕಾಗುತ್ತೆ, ಮತ್ತೆ 200 ರೂಪಾಯಿ ಕಟ್ಟಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಹಾಕುವಾಗ ನಿಮ್ಮ ಮೊಬೈಲಲ್ಲಿ ಹಾಕಕ್ಕೆ ಹೋಗ್ಬೇಡ್ರಿ. ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಎಲ್ಲೇ 100 ರೂಪಾಯಿ ವೇಸ್ಟ್ ಮಾಡ್ತಿರ್ತೀರಿ, ಅವ್ರು ಕರೆಕ್ಟಾಗಿ ಹಾಕಿ ಕೊಡ್ತಾರ. ಸೊ ಪ್ರತಿಯೊಬ್ಬರು ಕೂಡ ಇವತ್ತೇ ಹೋಗಿ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಅಪ್ಲಿಕೇಶನ್ಗಳನ್ನು ಹಾಕೊಳ್ರಿ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸೊ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಹಾರ್ಟ್ ಸಿಂಬಲ್ ಅನ್ನ ಕಳಿಸಿ. ಓಕೆ, ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿ ಅನಿಸಿದ್ರೆ, ಸೊ ಓಕೆ ಅನಿಸಿದ್ರೆ ಮಾತ್ರ, ಸೊ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ, ಹೆಲ್ಪ್ ಆಗಿದ್ರೆ ಮಾತ್ರ. ಓಕೆ, ನೀವೇನಾದರೂ ನಮ್ಮ ಕೋಚಿಂಗ್ದಲ್ಲಿ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ನಮ್ಮ ಹತ್ರ ಕೋಚಿಂಗ್ ಬರಬೇಕು ಅನ್ಕೊಂಡಿದ್ರೆ ಸೊ 2ನೇ ಬ್ಯಾಚ್ ಅಡ್ಮಿಷನ್ ಕೂಡ ಪ್ರಾರಂಭ ಆಗಿದ್ದವು. 2 ತಿಂಗಳ ಕೋರ್ಸ್ ಇರ್ತೈತಿ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ ಇರ್ತೈತಿ. ಅದ್ರ ಜೊತೆಗೆ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ನಮ್ಮ ಸ್ಟೇಡಿಯಂದಲ್ಲಿ ರನ್ನಿಂಗ್ ಓಡಿದ್ರಿಪ್ಪ ಅಂದರೆ 100% ಎಕ್ಸಲೆಂಟ್ ಹೊಡೆಯುತ್ತೀರಿ, ಪ್ಯಾರಾ ಸೆಲೆಕ್ಷನ್ ಆಗೇ ಆಗ್ತೀರಿ. ಎಕ್ಸಾಮ್ ರಿಸಲ್ಟ್ ಕೂಡ ಅದೇ ತರನಾಗಿ ಕೊಡ್ತಾ ಇದೀವಿ. ಬರೋರು ಇದರಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ಅನ್ನ ಇವಾಗಲೇ ಶೀಟ್ ಕನ್ಫರ್ಮೇಷನ್ ಮಾಡ್ಕೊಡ್ರಿ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದರೂ ಇದ್ರೆ ಈ ಮಾಹಿತಿನ ಅವ್ರಿಗೆ ಕೂಡ ತಪ್ಪದೇ ಶೇರ್ ಮಾಡ್ಕೊಡ್ರಿ. ಜೈ ಹಿಂದ್, ಜೈ